ಉದ್ಘಾಟಕರಾಗಿ ಬಂದಿರುವಂತಹ ದಾಪೋಜಿ ಚಿಕ್ಕಣ್ಣನವರು ಸಾಹಿತಿಗಳು ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್, ಪ್ಲೀಸ್. ಇಂದು ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮೀಡಿಯಾ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರೇ ಆದ ನಂಜುಂಡಸ್ವಾಮಿಯವರೇ, ಇಂದು ಮೀಡಿಯಾ ಟಿವಿ ಅರ್ಪಿಸುವ ಕನ್ನಡದ ಹಬ್ಬ ಮತ್ತು ಕನ್ನಡದ ಹೆಮ್ಮೆಯ ಸೈನಿಕ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಹಾಗೂ ಸಂಗೀತ ನಮನ ಎಂಬ ಒಂದು ಕಾರ್ಯಕ್ರಮದಲ್ಲಿ ನಾನು ಉದ್ಘಾಟನಾಕಾರನಾಗಿ ಬಂದಿದ್ದು ಬಹಳ ಸಂತಸವಾಗಿದೆ. ಈಗ ನಿಮಗೆಲ್ಲ ಗೊತ್ತಿರಬಹುದು, ಕನ್ನಡ ಹಬ್ಬ ಅಂದರೆ ನಮ್ಮ ಸ್ಥಳೀಯ ಕಲೆ, ಸಾಹಿತ್ಯ, ಜನಪದ ಇವೆಲ್ಲವನ್ನು ಒಂದು ಪ್ರೋತ್ಸಾಹಿಸುವಂಥದ್ದು ಅಂತ ಅದರ ಅರ್ಥ. ಆದರೆ ಈಗ ನೀವು ನೋಡಿರ್ಬೋದು, ನಾವೆಲ್ಲ ನೋಡ್ತಾ ಇದ್ದೀವಿ, ಒಂದು ಸಸ್ಯ, ಈಗ ಆ ಸಸ್ಯವನ್ನೇ ನಾವು ತಗೊಳ್ಳೋಣ, ಆ ಸಸ್ಯ ಅಷ್ಟು ಸಮೃದ್ಧವಾಗಿ ಬೆಳೆದು ನಿಂತಿದೆ ಅಂತಂದರೆ ಅದಕ್ಕೆ ಆ ಭೂಮಿಯ ಮೇಲ್ಮಣ್ಣೆ ತಳಹದಿ. ಹಾಗೆ ಒಂದು ಭಾಷೆ ಸಮೃದ್ಧವಾಗಿ ಬೆಳೆದು ನಿಲ್ಲಬೇಕಾದ್ರೆ ಈ ನೃತ್ಯ, ಜನಪದ, ಕಲೆ, ಸಾಹಿತ್ಯ ಇವೆಲ್ಲ ಮುಖ್ಯವಾಗಿರ್ತವೆ. ಒಂದು ವೇಳೆ ಈ ಭೂಮಿಯ ಮೇಲ್ಮಣ್ಣೇನಾದರೂ ಕೊಚ್ಚಿ ಅದು ಎಲ್ಲಾದರೂ ಬೇರೆ ಕಡೆ ಅದು ಸ್ಥಳಾಂತರಗೊಂಡ್ರೆ ಇಲ್ಲಿ ಬೆಳೆಯುವಂಥ ಸಸ್ಯವರ್ಗಗಳು ನೀವು ನೋಡಿರ್ಬೋದು, ಬಹಳ ದುರ್ಬಲವಾಗಿರ್ತಾವೆ, ಮತ್ತೆ ಫಲವತ್ತಾಗಿರಲ್ಲ, ರಸಭರಿತವಾಗಿರಲ್ಲ. ಹಾಗೆ ನಮ್ಮ ದೇಶದ ಒಂದು ಈ ಸ್ಥಳೀಯ ಶ್ರೀಮಂತ ಕಲೆಗಳಾದ ನೃತ್ಯ, ಸಾಹಿತ್ಯ, ಈ ನಾಟಕಗಳಾಗಿರ್ಬೋದು, ಇವೆಲ್ಲವೂ ಏನಾದರೂ ನಶಿಸಿ ಹೋಗ್ಬಿಟ್ರೆ ನಮ್ಮ ಭಾಷೆ ಪ್ರಬಲವಾಗಲ್ಲ, ಈ ಸಸ್ಯವರ್ಗದಂತೆಯೇ ದುರ್ಬಲ ಆಗ್ಬಿಡ್ತದೆ. ಮೇಲ್ಮಣ್ಣೆ ಹೇಗೆ ಇಲ್ದಾಗ ದುರ್ಬಲ ಆಗ್ತದೆ ಸಸ್ಯವರ್ಗ, ಹಾಗೆ ನಮ್ಮ ಭಾಷೆನೂ ಕೂಡ ದುರ್ಬಲಗೊಳ್ತದೆ. ಆ ದುರ್ಬಲಗೊಳ್ಳಬಾರ್ದು ಅಂದರೆ ನಮ್ಮ ಸ್ಥಳೀಯ ಕಲೆಯನ್ನು ಮತ್ತು ನಮ್ಮ ಭಾಷಾ ಸಾಹಿತ್ಯವನ್ನು, ಜಾನಪದ ನೃತ್ಯವನ್ನು ನಾವು ಪ್ರೋತ್ಸಾಹಿಸಬೇಕಾಗಿದೆ. ಜೊತೆಗೆ ಅದನ್ನು ಬೆಳೆಸಿಕೊಂಡು ನಾವು ಹೋಗಬೇಕಾಗಿ ಬರ್ತದೆ. ಈಗ ಒಂದು ವೇಳೆ ನೋಡಿರ್ಬೋದು, ಇವೆಲ್ಲ ಹೇಗೆ ಒಂದು ಭಾಷೆಯನ್ನು ಸಮೃದ್ಧಗೊಳಿಸ್ತವೆ ಅಂತ ಅಂದರೆ, ಈಗ ಒಂದು ಜನಪದ ಸಾಹಿತ್ಯ ನಿಮಗೆ ಬಹಳ ಇಷ್ಟ ಆಗ್ಬಿಡ್ತು ಅಂತ ಅಂದರೆ ಆ ಜನಪದ ಸಾಹಿತ್ಯವನ್ನು ಅನ್ಯ ಭಾಷೆಯವರು ಕೂಡ ನೋಡೋ ಸಾಧ್ಯತೆ ಇರ್ತದೆ. ಆಗ ಅನ್ಯ ಭಾಷೆಯವರು ಕೂಡ ನಮ್ಮ ಕನ್ನಡ ಭಾಷೆಯನ್ನು ಕಲಿಯುವಂಥ ಸಂದರ್ಭ ಬರ್ತದೆ. ಆಗ ಆ ಭಾಷೆ, ಕನ್ನಡ ಭಾಷೆ ಏನಿದೆ ಅದು ಎಮ್ಮರವಾಗಿ ಬೆಳೆಯುತ್ತೆ. ಎಷ್ಟೋ ನೋಡಿರ್ಬೋದು ನಾವು, ಅನ್ಯ ಭಾಷೆನೂ ಕೂಡ ಇವತ್ತು ಏನಾದರೂ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂದರೆ ಅದು ಸಾಹಿತ್ಯ, ಕಲೆ, ಜಾನಪದ ನೃತ್ಯ ಇವುಗಳಿಂದಲೇ. ಅವೇನಾದರೂ ಚೆನ್ನಾಗಿತ್ತು ಅಂತ ಅಂದರೆ ನಾವೇನು ಮಾಡ್ತೀವಿ, ಆ ಭಾಷೆಯನ್ನ ಅದ್ರ ಮೂಲಕ, ನೋಡೋದ್ರ ಮೂಲಕ ಆ ಭಾಷೆಗಳನ್ನ ಕಲಿತೀವಿ. ಹಾಗೆ ಇಲ್ಲೂ ಅಷ್ಟೇ, ನಮ್ಮ ಕನ್ನಡದಲ್ಲಿ ಒಳ್ಳೆ ನಾಟಕಗಳು, ಒಳ್ಳೆ ಕಲೆಗಳು, ಒಳ್ಳೆ ಸಾಹಿತ್ಯ ಗ್ರಂಥಗಳು ಇವೆಲ್ಲ ಬಂದರೆ ಇಲ್ಲೂ ಕೂಡ ನಮ್ಮ ಭಾಷೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೆಳೆಯೋ ಸಾಧ್ಯತೆ ಇರ್ತದೆ. ಅದರಿಂದ ಇವೆಲ್ಲವೂ ಕೂಡ ಬೆಳೆಯಬೇಕಾದ್ದು ಅತ್ಯವಶ್ಯಕವಾಗಿದೆ. ಆ ಒಂದು ಕಾರಣಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಈಗ ಸಾಹಿತ್ಯವನ್ನು ಪೋಷಿಸಬೇಕು ಅಂದ್ರೆ ಆ ಸಾಹಿತಿಗಳನ್ನು ನಾವು ಸ್ವಲ್ಪ ಪೋಷಿಸಬೇಕಾಗಿ ಬರ್ತದೆ. ಹೆಂಗ್ ಪೋಷಿಸಬೇಕಾಗ್ತದೆ ಅಂದ್ರೆ, ಎಷ್ಟೋ ಬಡ ಸಾಹಿತಿಗಳು ಇರ್ತಾರೆ. ಆ ಬಡ ಸಾಹಿತಿಗಳ ಕೃತಿಗಳನ್ನ ನಾವು ಓದಿದಾಗ ಆ ಬಡ ಸಾಹಿತಿಗಳು ಏನ್ ಮಾಡ್ತಾರೆ, ಇನ್ನೂ ಅಷ್ಟು ಸಾಹಿತ್ಯ ಕೃಷಿಯಲ್ಲಿ ತೊಡಗ್ತಾರೆ. ಆಗ ಸಾಹಿತ್ಯ ಕೃಷಿ ಶ್ರೀಮಂತ ಆಗ್ತದೆ. ಹಾಗೆ ಜನಪದ ಸಾಹಿತ್ಯನೂ ಅಷ್ಟೇ. ಎಷ್ಟೋ ಜನಪದ ಸಾಹಿತಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಒಳ್ಳೊಳ್ಳೆ ಜನಪದ ಸಾಹಿತಿಗಳಿದ್ದಾರೆ. ಆದ್ರೆ ಅವರನ್ನ ಗುರುತಿಸಬೇಕಾಗಿದೆ. ಗುರುತಿಸಿದಾಗ ಮಾತ್ರ ಅವ್ರೇನ್ ಮಾಡ್ತಾರೆ, ಆ ಜನಪದ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾರೆ. ಆ ಮೂಲಕ ನಮ್ಮ ಕನ್ನಡ ಭಾಷೆಯು ಕೂಡ ಶ್ರೀಮಂತ ಆಗ್ತದೆ. ಆಮೇಲೆ ಎಷ್ಟೋ ನಾಟಕಕಾರರಿದ್ದಾರೆ, ಮತ್ತೆ ಇನ್ನೂ ಹಲವು ತರದ ಕಲಾವಿದರುಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ.
ಕನ್ನಡದ ಕಲಾವಿದರು. ಆ ಕನ್ನಡದ ಕಲಾವಿದರನ್ನು ನಾವು ಗೌರವಿಸಿದ್ದೇ ಆದರೆ ನಮ್ಮ ಭಾಷೆ ತುಂಬ ಮೇಲ್ಮಟ್ಟಕ್ಕೆ ಹೋಗ್ತದೆ. ಆ ಒಂದು ಕಾರ್ಯವನ್ನ ನಮ್ಮ ಮೀಡಿಯಾ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ನಂಜುಂಡಸ್ವಾಮಿ ಅವರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವು ಸಾಧಕರನ್ನ ಈ ವೇದಿಕೆಗೆ ಕರೆಸಿ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾನು ನೋಡಿ ಸಂತಸ ಆಯಿತು. ಈ ರೀತಿ ನಾವು ಸಾಧಕರನ್ನ ಗುರುತಿಸಿದ್ದೇ ಆದರೆ ಮುಂದೆ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆಗೆ ಇದು ಕೂಡ ಒಂದು ತಳಹದಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ಮುಂದಿನ ಸನ್ಮಾನಿತರು